ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಬೇಬಿ ನೀನು ಎದೆ ಮೇಲೆ ಚಪ್ಪಡಿ ಕಲ್ಲು ಹಾಕಿದ್ರು ಮುರಿದೋಗಿದ್ರು ಬಿಡು, ಹೊಸ ಕಲ್ ತರದ ಅಂತ ಅನ್ಬೋದಾಗಿತ್ತು. ಆರೆ ನನ್ ಎದೆನೆ ತೆಗೆದು ಕಲ್ ಮೇಲೆ ಇಟ್ಟು ಬಟ್ಟೆ ಹೋಗ್ದಂಗ ಹೋಗ್ಬಿಟ್ಟಲ್ಲ. ನಿನಗ್ ಸರಿ ಅನ್ಸ್ತಾ ಇದೆಯಾ ಇದು? ನೀನ್ ಯಾಕೆ ಶಿವಣ್ಣ ಫೋಟೋ ಕಳಿಸ್ದೆ? ಯಾಕೋ ಗಂಡ್ಸಲ್ವಾ ನೀನು? ಅಪ್ಪ ನಾ ಗಂಡ್ಸಲ್ಲಪ್ಪ, ಗಂಡ್ಸೇ ಅಲ್ಲ. ಮೊದ್ಲೆಲ್ಲ ನೀನು ಗಂಡ್ಸಲ್ವಾ ಗಂಡ್ಸಲ್ವಾ ಅಂತಿದ್ರೆ ನಂಗೆ ಗಂಡ್ಸು ಅಂತ ಹೇಳ್ಕೋಣ ಅಂತ ಅನಿಸ್ತಿತ್ತು. ಆದ್ರೆ ಈ ರೇಂಜ್ ಟಾರ್ಚರ್ ಇಕ್ತಿದೆಯಲ್ಲ, ನಾ ಗಂಡ್ಸಲ್ಲ ಬಿಡು. ಯಾವಾಗ ನೋಡಿದ್ರು ನಾನು ಇದ್ದೀನಿ, ನಾನೇ ಎಲ್ಲಾ ವಿಷಯ ಹೇಳ್ತೀನಿ ಅಂತ ಅಂತಿದ್ದೆ. ಇವಾಗ ಯಾಕೋ ಹಿಂಗಾಡ್ತಿದ್ಯಾ? ಹುಡುಗಿಯಾಗಿ ಧೈರ್ಯವಾಗಿ ನಾನೇ ನಿಂತಿದ್ದೀನಿ. ನೀನೊಳ್ಳೆ LKG ಮಗು ತರ ಗುಮ್ಮ ಬಂದು ಗುಮ್ಮ ಅಂತ ಹೆದರ್ಕೋತಿದ್ಯಲ್ಲ, ಮೀಟರ್ ಇಲ್ವಾ ನಿನ್ಗೆ? ನಿನಗೆ ಯಾರೋ ಹೇಳಿರ್ಬೇಕು ಶಿವಣ್ಣ ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ ಅಂತ. ಆದ್ರೆ ಅವ್ನ್ ಬಂದ್ರೆ ಇಕ್ಕದು ನಿನಗಲ್ಲ ನನಗೆ. ನಿನಗೆ ಅವತ್ತೇ ಹೇಳಿದೀನಿ ಶಿವಣ್ಣ ತಂಗಿರ್ ಬಿಸಲೋಸಿ ರಾಂಗು ಅಂತ. ಅದು ಗೊತ್ತಿದ್ದು ನೀನ್ ಫೋಟೋ ಕಳ್ಸಿದ್ಯಲ್ಲ, ನಿನ್ಗೇನ್ ಹೇಳಿ ನಾನು? ಪ್ರೀತಿ ದೊಡ್ಡ, ನಿನ್ ಶಿವು ದೊಡ್ಡವನ ಅಂತ ಇವತ್ತೇ ತೀರ್ಮಾನ ಆಗ್ಲಿ ಸೀನಾ. ನೀ ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ ಶಿವು ನಿನ್ಗೇನು ಮಾಡಕ್ ಆಗಲ್ಲ ಸೀನಾ. ತೆಗದ್ ಮಕ್ಮಕ್ಕೆ ಬಾರಿಸ್ಬಿಡೋದ ಅನ್ಸ್ತದೆ. ಅರೆ ಏನ್ ಮಾಡ್ಲಿ, ನಿಮ್ಮಪ್ಪ ನೀನು ಒಳ್ಳೆ ಬುದ್ಧಿ ಕಲ್ಸಿರತ್ತಾನೆ. ನನ್ ಡ್ಯಾಡಿ ಬಗ್ಗೆ ಮಾತಾಡ್ಬೇಡ ನೀನು. ನಿಮ್ ಡ್ಯಾಡಿ ಬೋಲ್ ತಲೆಗ್ ನನ್ ಡ್ಯಾಡಿ ಸಿಕ್ಸ. ನೋಡಿ ಶಿವಣ್ಣನೇ ಫೋನ್ ಮಾಡ್ತಾನೆ. ಮುಗೀತು ನನ್ ಕತೆ. ಇವತ್ತು ತಿಥಿ ಕಾಣಿಸ್ತಾನೆ, ಖುಷಿ ಆಗು. ಏನಪ್ಪ ಮಾಡ್ಲಿ ಇವ್ರೆ, ನೋಡಿಲಿ ನೀನ್ ಮಾಡ್ರೆ ಕೆಲ್ಸಕ್ಕೆ ಫೋನ್ ಮಾಡ್ತಾವನೆ. ಏನ್ ಮಾಡ್ಲಿ ಮೊದ್ಲು ಏರೋಪ್ಲೇನ್ ಹಾಕ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ಭಯನ ನಿನ್ಗೆ? ಪಂಚೆ ಶರ್ಟು ಎಗ್ಲು ಮೇಲೆ ಟವಲ್ ಹಾಕೊಂಡು ಯಮ ಬರ್ತಾವನೆ. ನಿನ್ ಬಾಯ್ ನನ್ ಸಾರಿ ಬೇಬಿ, ಟೆನ್ಷನ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಬೈತಾ ಇದೀನಿ, ಮನ್ಸ್ಗೆ ಹಾಕಬೇಡ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ನಾನೀಗ ಹೋಯ್ತೀನಿ, ವಾಪಸ್ ಬಂದ್ರೆ ಇದೇ ಜಾಗದಲ್ಲಿ ಸಿಗೋಣ. ಇಲ್ಲ ಅಂದ್ರೆ ಸೀದಾ ಸ್ಮಶಾನಕ್ಕೆ ಬಂದ್ಬಿಡು. ನಾನು ಹೊಂಟೆ. ಅಲ್ಲಿವರೆಗೂ ಎಲ್ಲೋ ಇರ್ತೀಯ ನೀನು? ನಾನು ಮೈಸೂರಿಗೆ ಹೋಯ್ತೀನಿ. ಅಲ್ಲಿ ನಮ್ಮ ಹುಡುಗರು ಅವ್ರೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಅವರೇ ನೋಡ್ಕೋತಾರೆ. ಅಲ್ಲಿ ಇರ್ತೀನಿ ನಾನು. ನಿನ್ ಗಂಡಸು ಅಂತ ನಾವ್ ಅವಾಗ ಅನ್ಕೋತೀವಲ್ಲ, ಅದೇ ನಾವ್ ಮಾಡೋದು ದೊಡ್ಡ ತಪ್ಪು. ನಿನ್ ಗಂಡಸ್ತಾನೆ ಏನಿದ್ರು ಹೆಣ್ಮಕ್ಳು ಮುಂದೆ ಅಷ್ಟೇ. ನಿನಗ್ ಧೈರ್ಯ ಅನ್ನೋದಿದ್ರೆ ನಿನ್ ಶಿವು ಮುಂದೆ ತೋರ್ಸೋ ನೋಡೋಣ. ಲೊಟ್ಟೆ ಪುಸ್ಕಿ ಬಂದ್ಬಿಡು. ಅಲ್ಲ ಕೋಣು ಮುಂದೆ ಕಿಂದ್ರಿ ಬಾರ್ಸು ಅಂದ್ರೆ ಬಾರ್ಸ್ಬಿಡ್ಬೋದು. ಸ್ಪೀಡಾಗಿ ಬರ್ತಿರ ಲಾರಿ ಮುಂದೆ ಲಾಲಿ ಆಡು ಅಂತಿದ್ಯಲ್ಲ, ನಿನಗೇನ್ ಹೇಳಿ ನಾನು? ನೋಡ್ಬಿಟ್ಟಿ, ನಾನೇನಾರ ಬದುಕಿದ್ರೆ ಈ ಜನ್ಮದಲ್ಲೇ ಮದುವೆ ಆಗೋಣ. ಇಲ್ಲಾಂದ್ರೆ ಬೇರೆ ಯಾರನ್ನಾರ ಮದುವೆ ಆಗು. ನೀನ್ ಹೊಟ್ಟೆಲೆ ಮಗುವಾಗ ಉಟ್ಕೊತೀನಿ. ಬರಲ್ಲ ನಾನು. ನನ್ನ ಬರ ಯಾರಿಗೆ ಹೇಳಿ? ಮಕ್ಕಳ ಒಮ್ಮೆ ಕಾಣೆ ಮಾಡಿ ಹೇಳ್ತೀನಿ, ನನ್ನ ತಂಗಿರ್ ಜೀವನದಾಗೆ ಒಂಚೂರು ಬದಲಾವಣೆ ಆಯ್ತು ಅಂತ ಹಿಡ್ಕೊ, ನನ್ನ ಮನ್ಸನೇ ಆಗಿರಕ್ಕಿಲ್ಲ. ಮೊದಲು ಊರು ಬಿಟ್ಟು ಓಡೋಗ್ಬಿಡ್ತೀನಿ. ಇನ್ನೊಂದು ಅರ್ಧ ಗಂಟೆಗೆ ಬಸ್ ಬರುತ್ತೆ. ಟೀಟಲ್ಲಿ ಕೂತ್ಕೊಂಡ್ರು ಡೇಂಜರೇ. ಟಾಪಲ್ಲಿ ಹತ್ಬಿಡ್ತೀನಿ. ಶಿವಣ್ಣ ನನ್ನ ಕೈಗೆ ನಾವು ಸಿಕ್ಕಾಕ್ಬಿಟ್ರೆ ಕೈಮಾ ಮಾಡ್ಬಿಡ್ತಾನೆ. ಊರು ಬಿಟ್ಟು ಓಡೋಯ್ತಾ ಇದ್ದೀನಿ. ಅರೆ ಜೋಬಲ್ಲಿ ₹1 ಇಲ್ವಲ್ಲಪ್ಪ. ಏನು ಮಾಡೋದು? ಯಾರನ್ನ ಕೇಳವ? ಈ ಬಸ್ ಸ್ಟಾಪಲ್ಲಿ ಇಂಗ್ಲೀಷಲ್ಲಿ ಡೌ ಮಾಡ್ತಾರಲ್ಲ, ಹಂಗೆ ಮಾಡಬೇಕು. ಇಲ್ಲ ತಪ್ಪಾಗಿ ತಿಳ್ಕೊಬಿಡ್ತಾರೆ. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ಒಂದು ₹500 ಸಾಲ ಕೊಡ್ಬೋದಾ? ಅಲ್ಲ, ನಾನು ನೋಡಿ ತಪ್ಪಾಗಿ ತಿಳ್ಕೊಬೇಡಿ, ನಾನು ನಿಜವಾಗ್ಲೂ ಒಂದು ಕಷ್ಟದಲ್ಲಿದ್ದೀನಿ. ನೀವು ಕೊಟ್ರೆ ನಾನು ನಿಮಗೆ ಆನ್ಲೈನಲ್ಲಿ ವಾಪಸ್ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಹಲೋ, ಕೊಟ್ಬಿಡ್ಬೇಕಾರೆ ಹೋಗಲೇನು? ಕೊಡ್ದೇನೆ ಲೆವೆಲ್ ಆಗಿ ಹೇಳ್ಬೇಡ. ಹೋಗಲೇ, ನೀನಿಲ್ಲಾಂದ್ರೆ ಇನ್ನೊಬ್ಬ. ಏನ್ ಕರ್ಮ ಗುರು, ₹50 ಕೇಳ್ರೆ ದುಡ್ಡು ಕೊಡ್ತೀನಿ ಹೋಗಲೇ ಅಂತಾರೆ. ನನ್ನ ಹತ್ರ ಅದೆಷ್ಟು ಜನ ದುಡ್ಡು ಕೇಳಿದಾಗ ನಾನು ಹಿಂಗೆ ಬೈತಿದ್ದೀನೋ ಪಾಪ. ಇವಾಗ ನನ್ಗೆ ಅವ್ರ ಕಷ್ಟಗಳು ಅರ್ಥ ಆಯ್ತೈತೆ. ಏನ್ ಮಾಡೋದು? ಓಹ್, ನೀನ್ ಯಾರ ಬರ್ತಾವನೆ? ಮಗ ಒಂದು ನಿಮಿಷ ನಿಲ್ಸು. ಸೈಕಲ್ ಸಕ್ಕದಾಗೈತೆ ಕಣ್ಣ. ಏನೂ ಇಲ್ಲ, ನಿಮ್ಮ ಅವಂತ ಹೋಗ್ಬಿಟ್ಟು ಈ ತಿಂಗಳಿಂದ ಟ್ಯೂಷನ್ ಫೀಸು ₹500 ಜಾಸ್ತಿ ಮಾಡೋರು ಏನ್ಬಿಟ್ಟು ಕೇಳಿಸ್ಕೊಬತ್ತೀಯಾ? ಯಾರು ನೋಡಿಲ್ಲ ಅಲ್ವಾ? ಓಕೆ. ಈ ಫೋನ್ ಒಂದು ₹40,000 ಇರುತ್ತಲ್ವಣ? ವಾಚು ಯಾವುದು ಬ್ರ್ಯಾಂಡೆಡ್, ಅದಕ್ಕೊಂದು ₹2,000. ಯು ಸಿ ಓಲ್ಡ್ ಮ್ಯಾನ್, ಏನೋ ಮಾತಾಡ್ತಾ ಇಲ್ವಲ್ಲ ಇಂಗ್ಲೀಷಲ್ಲಿ ಕೇಳೋಣ. ಯು ಸಿ ಮಿಸ್ಟರ್ ಓಲ್ಡ್ ಮ್ಯಾನ್, ಐ ಆಮ್ ಗೋಯಿಂಗ್ ಟು ಚೇಸ್ ಇನ್ ಬಸ್. ಐ ಆಮ್ ರನ್ನಿಂಗ್ ಟು ಮೈಸೂರ್. ಐ ಡೋಂಟ್ ಹ್ಯಾವ್ ದುಡ್ಡು ಇನ್ ಪಾಕೆಟ್. If you donate ₹1,000, I'll give you after 60-70 days from online. Can you help me? ಕೈ ಕಾಲು ಸೊಟ್ಟಿಗಿಲ್ಲ, ನೆಟ್ಗೈತೆ ಅಂತ ತಾನೇ ಖರಾಬ್ ಲುಕ್ಕು. ಕೊಡಕ್ ಆಗಲ್ಲ ಅಂದ್ಮೇಲೆ ಲುಕ್ಕು ಕೊಡಬಾರ್ದು. ನಿನಗೆ ಗೊತ್ತಿರೋದು ಒಂದೇ,
ರೋಡಲ್ಲಿ ಹೋಗೋ ಬರೋ ಆಂಟಿನ ನೋಡ್ಕೊಂಡು ಕೂರೋದು ಒಂದೇ. ನೀನ್ ನೋಡ್ಕೊಂಡು ಕೂತ್ಕೋ, ನಾನು ಹೋಯ್ತೀನಿ. ಲೇ, ಅನ್ನ ಬೇಕು ಅಂತ ಮಕ್ಕರ ಗಟ್ಲ ಹೊತ್ಕೊಂಡು ತಿಂತೀರಲ್ಲ, ಜೋರಾಗಿ ಕಾಲು ಒತ್ತು. ಸರಿಯತ್ತೆ ತೋರೆ, ನೆನಪಿದೆ. ಬನ್ನಿ ಹೋಗೋಣ. ಅತ್ತೆ, ನೀವ್ಯಾಕೆ ಕಾಲ್ ಒತ್ತಿದ್ದೀರಾ? ಇವಳು ಈ ಮನೆ ಕೆಲಸದವಳು, ಇವಳಾದ್ಮೇಲೆ ನೀನು ಹೋಗಿ ನಿನ್ ಕೆಲಸ ನೋಡ್ಕೊ. ಕೆಲ್ಸದವ್ರಲ್ಲ. ಆ ಅದು ಅಜ್ಜಿ, ನಾವು 3 ಜನ ಸೇವಕರು ಅಂತ ಹೇಳಕ್ ಬಂದೆ ಆಟೆಯ. ಅಜ್ಜಿ, ನೀವು ಕಾಲಲ್ಲಿ ತೋರ್ಸಿದ್ರು ಸಾಕು. ನಾವು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀವಿ. ಯವ್ವ, ಇದೇನಿದು ವಚನೆ ಬದಲಾಗೈತೆ. ನನ್ನ ಮಗ ಕಾಡಿಗೆ ಕಳ್ತಿದ್ನಲ್ಲ, ಅಲ್ಲಿ ದಿಗಿಲ್ ಬಿದ್ದವ್ರೆ ಅಂತ ಕಾಣ್ಸುತ್ತೆ. ಇವಳು ಕಾಲು ಒತ್ತಿ, ನೀನ್ ಹೋಗಿ ನಿನ್ ಕೆಲಸ ನೋಡ್ಕೊ. ಅದೇಂಗಾಯ್ತದೆ ಅಜ್ಜಿ? ಅತ್ತೆ ಒತ್ತಿದ್ರೆ ಸರಿ ಇರಕ್ಕಿಲ್ಲ. ಇರ್ಲಿ ಬಿಡಮ್ಮ ರಾಣಿ, ನಾನೇ ಓದ್ತೀನಿ. ಅಮ್ಮ, ನಾವು ಯುವಕರು, ನಮ್ಮ ಹತ್ರ ಜಾಸ್ತಿ ಶಕ್ತಿ ಇದೆ. ನಾವು ಚೆನ್ನಾಗಿ ಗಟ್ಟಿಯಾಗಿ ಕಾಲು ಹೊತ್ತೀವಿ ಅಲ್ವಾ ಅಜ್ಜಿ? ಏನೋ ಪೆದ್ ನನ್ ಮಗನೇ, ಹೊಸ್ದಾಗಿ ಮಾತು ಕಲ್ತಿದೀಯಾ? ಅಜ್ಜಿ, ಈ ಮಾಸ್ತಿ ಕೊಪ್ಪಳಿಗೆ ನಮ್ಮ ಅತ್ತೆ ರಾಣಿನೇ ಅಲ್ಲ, ನೀವೇ ಮಹಾರಾಣಿ ಅಜ್ಜಿ. ಅದಕ್ಕೆ ಮಹಾರಾಣಿ ಇರ್ತಾವ ಹೆಂಗ್ ಮಾತಾಡ್ಬೇಕು ಅಂತ ನನ್ನ ದೊರೆಗೆ ಹೇಳ್ಕೊಟ್ಟಿವ್ನಿ. ಅದಕ್ಕೆ ಹೆಂಗ್ ಮಾತಾಡ್ತಾವ್ರೆ ಆಟೆಯ. ಅತ್ತೆ, ನೀವ್ ಎದ್ದೋಳಿ, ನಾನ್ ಕಾಲ್ ಒತ್ತೀನಿ. ಪರವಾಗಿಲ್ಲಮ್ಮ, ನಾನೇ ಮಾಡ್ತೀನಿ. ಅಮ್ಮ, ನೀನ್ ಎದ್ದೇಳಮ್ಮ. ಬಾ ಎದ್ದೇಳ, ನಾವಿದ್ದೀವಿ ತಾನೇ. ನನ್ನ ಸೊಸೆ ಹೇಳ್ಕೊಟ್ಟಿದ್ದನ್ನ ಹೇಳಬೇಕು. ರಾಣಿ, ಬೇಗ ಕೆಲಸ ಮುಗ್ಸಮ್ಮ. ಅತ್ತೆಯವರು ಪಕ್ಕದೂರ್ಗೆ ಹೋಗ್ಬೇಕು. ಏಯ್, ಏನ್ ತಲೆಗಿಲ್ಲ ಕೆಟ್ಟಿದ್ಯಾ? ಅಯ್ಯೋ ಇಲ್ಲ ಅತ್ತೆ, ಅದೇ ಪಕ್ಕದೂರ್ ಚೇರ್ಮನ್ರು ಮಗನ್ ಮದ್ವೆ ಅಲ್ವಾ, ನೀವು ಹೋಗಲ್ವಾ? ಮದ್ವೆ ಆಗಿದೆ ಅಲ್ವಾ? ಹಾಗಲ್ಲ, ಅವರು 2ನೇ ಮದುವೆ ಮಾಡ್ಕೋತಿದ್ದಾರೆ. ನೀವೇನೋ ಅಲ್ಲಿ ಹೋಗ್ತೀರಿ ಅನ್ಕೊಂಡೆ, ಹೋಗದೆ ಇದ್ರೆ ಬಿಡಿ, ನನ್ಗೇನು. ರಾಣಿ, ನೀನು ಕೆಲಸ ಮುಂದುವರ್ಸು, ನಾನು ಬೇರೆ ಕೆಲಸ ನೋಡ್ಕೋತೀನಿ. ಸರಿ ಅತ್ತೆ. ಅವನಿಗೆ ಮದ್ವೆ ಆದ್ಮೇಲೆ ಮತ್ತ್ಯಾಕೆ 2ನೇ ಮದ್ವೆ? ಅಜ್ಜಿ, ನಂಗೆ ಗೊತ್ತೈತೆ. ಅವ್ರ ಮಗನ್ಗೆ ಮದ್ವೆ ಆಗಿತ್ತಲ್ಲ, ಹೆಣ್ಮಗು ಆಗೈತಂತೆ. ಆಸ್ತಿಗೆ ಯಾರು ವಾರಸ್ದಾರ ಇಲ್ಲ ಅಂತ ಶಾಸ್ತ್ರ ಕೇಳಿಸ್ ನೋಡವ್ರೆ. ಗಂಡ್ ಸಂತಾನನೇ ಇಲ್ವಂತೆ, ಅದಕ್ಕೆ ಇನ್ನೊಂದು ಮದ್ವೆ ಮಾಡಕ್ ಹೊರಟವ್ರೆ. ಹಾಗಾದ್ರೆ ನಮ್ ನಾಗಣ್ಣನ್ಗೂ ಗಂಡ್ ಪಾಪು ಇಲ್ವಲ್ಲ? ನಾಗಣ್ಣನು 2ನೇ ಮದ್ವೆ ಆಗ್ತಾನ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ